Fourth standard environmental studies, lesson 8 food health. ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಆಹಾರ ಆರೋಗ್ಯ. ಈ ಫೋರ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರ ಇದು ಅನ್ಸುತ್ತ. ಅಂದ್ರೆ ಎಲ್ಲಾವು ಇಂಪಾರ್ಟೆಂಟ್ ಚಾಪ್ಟರ್ಸ್, ಎಲ್ಲಾವು ಮಾಹಿತಿಯನ್ನು ಜಾಸ್ತಿನ ಕೊಡ್ತಾವು. ಆದ್ರ ಇದು ತುಂಬಾ ಅಂದ್ರೆ ತುಂಬಾ ಲೈಫ್ಗೆ ಇಂಪಾರ್ಟೆಂಟ್. ಈ ಚಾಪ್ಟರ್ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ ನಿಮ್ಗ. ಚೆನ್ನಾಗಿ ಮುಗಿಯೋವರೆಗೂ ನೋಡ್ಕೊಳ್ರಿ. ಇಟ್ ವಾಸ್ ದೀಪಾಸ್ ಬರ್ತ್ಡೇ. She likes carrot halwa very much. ದೀಪಾ ಅವರ ಹುಟ್ಟುಹಬ್ಬ ಇತ್ತು. ಅವರು ಕ್ಯಾರೆಟ್ ಹಲ್ವಾವನ್ನ ಬಹಳ ಇಷ್ಟಪಡ್ತಿದ್ರು. Her mother had prepared a carrot halwa for her birthday. ಅವರ ಹುಟ್ಟುಹಬ್ಬಕ್ಕಾಗಿ ಅವರ ತಾಯಿ ಅವರಿಗೆ ಕ್ಯಾರೆಟ್ ಹಲ್ವಾವನ್ನ ಮಾಡಿದರು. She ate carrot halwa well and felt drowsy. Slowly she fell into deep sleep and dreamed of carrot. ನೋಡ್ರಿ, ಅದನ್ನ ಚೆನ್ನಾಗಿ ತಿಂದು ನಿದ್ದೆಗೆ ಹೋಗಿ ಕ್ಯಾರೆಟ್ ಬಗ್ಗೆ ಕನಸು ಕಾಣ್ತಾ ಇದ್ರು. ಕ್ಯಾರೆಟ್ ಅಲ್ಲಿ ಕ್ಯಾರೆಟ್ ಹೇಳುತ್ತ, ದೀಪಾ, ಐ ಆಮ್ ಅ ಕ್ಯಾರೆಟ್. ಯು ಹ್ಯಾಡ್ ಎನಫ್ ಆಫ್ ಮೈ ಹಲ್ವಾ. ನೌ ಲೆಟ್ ಮೀ ನೋ ವಾಟ್ ಯು ಈಟ್ ರೆಗ್ಯುಲರ್ಲಿ. ಈಗ ಹೇಳು, ನೀನು ದಿನಾಲು ಏನು ತಿನ್ನುತ್ತೀಯಾ ಎಂದು. ದೀಪಾ ಹೇಳ್ತಾಳ, ಡಿಯರ್ ಕ್ಯಾರೆಟ್, ಪ್ರೀತಿಯ ಗಜ್ಜರಿಯೇ, ಐ ಈಟ್ ವೆಲ್ ಡಿಫ್ರೆಂಟ್ ಫುಡ್ ಐಟಮ್ ಎವ್ರಿ ಡೇ. ನಾನು ದಿನಾಲು ವಿವಿಧ ಬಗೆಯ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನುತ್ತೇನೆ. ಐ ನೋ ಫ್ರಮ್ ವಿಚ್ ಫುಡ್ ಐಟಮ್ಸ್ ದೇ ಆರ್ ಪ್ರಿಪೇರ್ಡ್. ನಾನು ಅವುಗಳನ್ನ ಆಹಾರವನ್ನ ಯಾವುದರಿಂದ ಮಾಡಿದೆ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾರ ಅವ್ರು, ದೀಪಾ ಅವರು. ಅದಕ್ಕೆ ಕ್ಯಾರೆಟ್ ಹೇಳ್ತಾರೆ, ಆಲ್ ರೈಟ್, ಮೇಕ್ ಅ ಲಿಸ್ಟ್ ಆಫ್ ಆಲ್ ದ ಫುಡ್ ಐಟಮ್ ದಟ್ ಯು ಈಟ್ ಅಂಡ್ ಯು ನೋ. ನೀನು ತಿನ್ನುವಂತಹ ಮತ್ತು ನಿನಗೆ ಗೊತ್ತಿರುವಂತಹ ಆಹಾರ ಸಾಮಗ್ರಿಗಳನ್ನ ಪಟ್ಟಿ ಮಾಡು ಅಂತ ಗಜ್ಜರಿ ಹೇಳ್ತಾ ಇದೆ. ಲೈಕ್ ದೀಪಾ, ಯು ಆಲ್ಸೋ ಪ್ರಿಪೇರ್ ಅ ಲಿಸ್ಟ್ ಆಫ್ ಫುಡ್ ಐಟಮ್ ಯು ನೋ. ನಿಮ್ಗೂ ಹೇಳ್ಯಾರ, ಒಂದಿಷ್ಟು ನನಗೆ ಗೊತ್ತಿರುವಂತಹ ಫುಡ್ ಐಟಮ್ನ ಇಲ್ಲೇ ಪ್ರಿಪೇರ್ ಮಾಡಿ ನೋಡ್ರಿ. ಚಪಾತಿ, ಇಡ್ಲಿ, ದೋಸಾ, ರೈಸ್, ಉಪ್ಮಾ, ಪೂರಿ, ಸಾಂಬಾರ್, ರಸಂ, ದಾಲ್, ಕರ್ಡ್, ವೆಜಿಟೇಬಲ್ ಕರಿ, ಲೆಮನ್ ರೈಸ್, ಬಿಸಿಬೇಳೆ ಬಾತ್ ಅಂಡ್ ಮೆನು. ಅದಕ್ಕೆ ಕ್ಯಾರೆಟ್ ಹೇಳ್ತಾರೆ, ಕ್ಲಾಸಿಫೈ ದ ಫುಡ್ ಐಟಮ್ಸ್ ಫ್ರಾಮ್ ಯುವರ್ ಲಿಸ್ಟ್ ಅಂಡ್ write them in space given below. ಎಲ್ಲಿಗೆ ಎನರ್ಜಿ ರಿಚ್ ಫುಡ್ ಐಟಮ್ಸ್. ಎನರ್ಜಿ ರಿಚ್ ಫುಡ್ ಐಟಮ್ಸ್ ಅಂದ್ರ ಇದಕ್ಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾರ. ಕಾರ್ಬೋಹೈಡ್ರೇಟ್ಸ್ ಶಕ್ತಿ ಪ್ರಧಾನ ಆಹಾರಗಳು. ಎನರ್ಜಿ ರಿಚ್ ಫುಡ್ ಐಟಮ್ಸ್ ಅಂದ್ರ ಕಾರ್ಬೋಹೈಡ್ರೇಟ್ಸ್. ನೀವು ಹೈಯರ್ ಕ್ಲಾಸ್ ನಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಮಿನರಲ್ಸ್, ವಾಟರ್, ಇನ್ನು ಮುಂತಾದವುಗಳ ಬಗ್ಗೆ ಹೆಚ್ಚಿನದನ್ನು ಓದ್ತೀರಿ. ಇಲ್ಲೇ ಶಕ್ತಿ ಪ್ರಧಾನ ಆಹಾರ ವಸ್ತುಗಳು ಅಂತ ಹೇಳ್ಯಾರ. ಎಕ್ಸಾಂಪಲ್ ಕೊಟ್ರ ನೋಡ್ರಿ, ಎಕ್ಸಾಂಪಲ್ ಬರೀರಿ ಅಂತ ಹೇಳ್ಯಾರ. ರೈಸ್, ವೀಟ್, ಚಪಾತಿ, ಬ್ರೆಡ್, ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ಬನಾನಾ, ಗ್ರೌಂಡ್ ನಟ್ಸ್, peanuts, etc. Food item which help us to grow. ನಮ್ಮ ಬೆಳವಣಿಗೆಗೆ ಸಹಾಯಕವಾಗುವಂತಹ ಆಹಾರ ಪದಾರ್ಥಗಳು ಯಾವ್ಯಾವ ಅಂದ್ರ ಮಿಲ್ಕ್, ಕರ್ಡ್, ಎಗ್, ಫಿಶ್, ಮೀಟ್, ಪಲ್ಸಸ್, ಬೀನ್ಸ್. ಇವೆಲ್ಲ ಫುಡ್ ಐಟಮ್ ವಿಚ್ ಹೆಲ್ಪ್ ಅಸ್ ಟು ಗ್ರೋ. ಇವಕ್ಕ ಪ್ರೋಟೀನ್ಸ್ ಅಂತ ಹೇಳ್ತಾರ. ಪ್ರೋಟೀನ್ಸ್ next, food items which give protection to
the body. ಇವು ವಿಟಮಿನ್ಸ್ ಅಂಡ್ ಮಿನರಲ್ಸ್. ಎಕ್ಸಾಂಪಲ್ ಕ್ಯಾರೆಟ್, ಸ್ಪೈನಾಚ್, ಟೊಮ್ಯಾಟೊ, ಕ್ಯಾಬೇಜ್, ಬೀನ್ಸ್, ಪಂಪ್ಕಿನ್, ಆರೆಂಜ್, ಮ್ಯಾಂಗೋ, ಮೀಟ್. ಇನ್ನು ಬಹಳಷ್ಟು ಅದಾವು. ಅವ್ರ ಐದೈದ ಕೇಳಿದ್ದಕ್ಕೆ ಐದೈದ ಕೊಟ್ಟೈತಿ. ದೇಹಕ್ಕೆ ರಕ್ಷಣೆ ಒದಗಿಸುವ ವಸ್ತುಗಳು ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂತ ಬರ್ತಾವ. ಜೀವಸತ್ವಗಳು, ಖನಿಜಗಳು, ವಿಟಮಿನ್ಸ್ ಅಂಡ್ ಮಿನರಲ್ಸ್. ಎಸ್. Carrot. Deepa, do you know the food you eat contain nutrients that give energy, help to grow and protect health? ಇಲ್ಲಿ ನೋಡ್ರಿ, ಮೂರು ಎನರ್ಜಿ ಗಿವಿಂಗ್ ಫುಡ್ ಐಟಮ್ಸ್. ಎನರ್ಜಿ ಫುಡ್ ಐಟಮ್ that will help to grow, food item that will protect our health. ಎಲ್ಲ ಎಕ್ಸಾಂಪಲ್ಸ್ ಅನ್ನ ನೋಡಿದ್ವಿ ನಾವು. ದೀಪಾ, ನೋ ಐ ಡೋಂಟ್ ನೋ. ಕ್ಯಾರೆಟ್ ಹೇಳ್ತಾ, ಗಜ್ರಿ ಹೇಳ್ತಾ, ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, lipids or fats, mineral salts and vitamins. ಇಷ್ಟ ಅದ ನೋಡ್ರಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, lipids or fats, mineral salts, vitamins. ಗ್ರೋತ್ ಗೆ ಪ್ರೋಟೀನ್ ಬೇಕು. ಬಾಡಿ ಸ್ಟ್ರಕ್ಚರ್ ಅಂಡ್ ಪ್ರೊಡಕ್ಷನ್ ಆಫ್ ಹೆಲ್ತ್. ಗ್ರೋತ್ ಗೆ ಪ್ರೋಟೀನ್ಸ್ ಬೇಕು. ಬಾಡಿ ಸ್ಟ್ರಕ್ಚರ್ ಅಂಡ್ ಪ್ರೊಡಕ್ಷನ್ ಆಫ್ ಹೆಲ್ತ್ ಗೆ ಮಿನರಲ್ಸ್ ಅಂಡ್ ಸಾಲ್ಟ್, ವಿಟಮಿನ್ಸ್. ಈಗ ಅಲ್ಲೇ ನೋಡಿದ್ವಿ ಎಕ್ಸಾಂಪಲ್ಸ್ ಅನ್ನು. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಎನರ್ಜಿಗೆ ಬೇಕು. ಎನರ್ಜಿಗೆ ಕಾರ್ಬೋಹೈಡ್ರೇಟ್ಸ್ ಅಂಡ್ ಲಿಪಿಡ್ಸ್. ಗ್ರೋತ್ಗೆ ಅಂದ್ರೆ ಬೆಳವಣಿಗೆಗೆ ಪ್ರೋಟೀನ್ಸ್ ಬೇಕು. ಬಾಡಿ ಸ್ಟ್ರಕ್ಚರ್ ಅಂಡ್ ಪ್ರೊಡಕ್ಷನ್ ಆಫ್ ಹೆಲ್ತ್ಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಬೇಕು. ಇದು ಚಾರ್ಟ್ ತುಂಬಾ ಇಂಪಾರ್ಟೆಂಟ್ ನೋಡ್ರಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಗ್ರೋತ್, ಬಾಡಿ ಸ್ಟ್ರಕ್ಚರ್ ಅಂಡ್ ಪ್ರೊಡಕ್ಷನ್ ಆಫ್ ಹೆಲ್ತ್, ಎನರ್ಜಿ. ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್. ಗ್ರೋತ್ಗೆ ಪ್ರೋಟೀನ್ಸ್, ಬಾಡಿ ಸ್ಟ್ರಕ್ಚರ್ ಅಂಡ್ ಪ್ರೊಡಕ್ಷನ್ ಆಫ್ ಹೆಲ್ತ್ಗೆ ಮಿನರಲ್ ಸಾಲ್ಟ್ಸ್ ಅಂಡ್ ವಿಟಮಿನ್ಸ್ ಬೇಕು. In which food items are these nutrients found? Now know it from your friends. ಇಲ್ಲಿ ಬಂದ್ ನೋಡ್ರಿ, ಯಾರು? I am Ragi. I have carbohydrates as a main nutrient. ರಾಗಿ ಒಳಗ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಬೇರೆದು ಇರುತ್ತ ರಾಗಿಯಲ್ಲಿ, ಬೇರೆ ನ್ಯೂಟ್ರಿಯೆಂಟ್ ಇರಲ್ಲ ಅಂತಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಏನ್ ಮಾಡುತ್ತೆ? ಎನರ್ಜಿಯನ್ನ ಕೊಡುತ್ತೆ. ದ ಬಾಡಿ ಗೆಟ್ಸ್ ಎನರ್ಜಿ ಫ್ರಾಮ್ ಮೀ. ದೇಹಕ್ಕ ನನ್ನಿಂದ ಶಕ್ತಿ ಬರುತ್ತದೆ ಅಂತ ರಾಗಿ ಹೇಳ್ತು. ನೆಕ್ಸ್ಟ್, ಪಿಕ್ಚರ್ ಆಫ್ ಮೈ ಫ್ರೆಂಡ್ಸ್ ಹೂ ಹ್ಯಾವ್ ಅ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆರ್ given in the next page. Identify and name them. ನೋಡೋಣ ಈಗ. ಇಲ್ಲಿ ನೋಡ್ರಿ, ಜೋವರ್, ಸ್ವೀಟ್ ಪೊಟ್ಯಾಟೊ, wheat, rice, potato, sugarcane, honey. ಇಲ್ಲೇ ಕೊಟ್ರ ಹೆಸರು ಈಸಿ ಐತಿ. ಇದನ್ನ ನೋಡಿ, ಜೋವರ್, ಸ್ವೀಟ್ ಪೊಟ್ಯಾಟೊ, wheat ಗೋಧಿ, ರೈಸ್ ಅಕ್ಕಿ. ಇದು ಏನೋ, ಇದು ನೋಡೇ ಇಲ್ಲ. ಇದನ್ನ ಹಿಂದೇನೋ ಬೆಳಿತಿದ್ರ ಕಾಣುತ್ತಾ. ನಮ್ಮ ಪ್ರದೇಶದಲ್ಲಿ ಬೆಳೆಯಲ್ಲ ಇದನ್ನ. ಇದ್ರ ಹೆಸರು ಏನ್ ಗೊತ್ತಿದ್ರ ಕಮೆಂಟ್ ಮಾಡಿ ನೋಡೋಣ. ಇದು ಪೊಟ್ಯಾಟೊ,
ಆಲೂಗಡ್ಡಿ, ಪೊಟ್ಯಾಟೊ, ಶುಗರ್ ಕೇನ್, ಇದು ಕಬ್ಬು, ಶುಗರ್ ಕೇನ್, ಹನಿ, ಜೇನುತುಪ್ಪ. Due to shortage of carbohydrates, one has to suffer from weakness. ಇದರ ಕಾರ್ಬೋಹೈಡ್ರೇಟ್ಸ್ ಇರುವಂತ ಆಹಾರವನ್ನ ತಿನ್ನದೇ ಇದ್ರ ಅದರದ ಡಿಫಿಷಿಯನ್ಸಿ ಬಂತಂದ್ರ ಶಕ್ತಿ ಕುಂದುತ್ತಾ, ವೀಕ್ನೆಸ್ ಬರುತ್ತಾ, ನಿಶಕ್ತಿ ಬರುತ್ತಾ. ನೆಕ್ಸ್ಟ್ ದೀಪಾ, ಲುಕ್ ಹಿಯರ್. ದೀಪಾ ಇಲ್ಲಿ ನೋಡು, ಪ್ರೋಟೀನ್ಸ್, ಈಗ ಮತ್ತ ಪ್ರೋಟೀನ್ ಬಗ್ಗೆ ಮಾತಾಡಕಂತ. ಪ್ರೋಟೀನ್ಸ್ ಆರ್ ರಿಚ್ ಇನ್ ಮೀ, ಐ ಆಮ್ ಕೌ ಬೀನ್ಸ್. ನೋಡ್ರಿ, ಕೌ ಬೀನ್ಸ್. I help in the growth of your body. ಅಂದ್ರ ದೇಹದ ಬೆಳವಣಿಗೆಗೆ ನಾನು ಸಹಾಯ ಮಾಡುತ್ತೇನೆ. ಇದು ಅವರೇಕಾಯಿ. ಇದಕ್ಕೆ ಏನಂತಾರ? ಅವರೇಕಾಯಿ ಅಂತಾರ. ಅವರೇಕಾಯಿ ಐತೆ, ಅವರೇಕಾಳಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಇರುತ್ತ. ಇಲ್ಲೊಂದಿಷ್ಟು ಕೊಡ್ರಿ ನೋಡ್ರಿ, ಕಡಲೆಬೇಳೆ, ಅಲಸಂದಿ ಕಾಳು, ಕಡಲೆಬೇಳೆ, ಹೆಸರು ಕಾಳು, ಶೇಂಗಾ ಕಾಳು, ಶೇಂಗಾ, ಗ್ರೌಂಡ್ ನಟ್ಸ್, ಮೂಂಗ್ ದಾಲ್, ಚಿನ್ನಾ ದಾಲ್, ಎಲ್ಲದ ಕಾಳುಗಳು. ಅಪಾರ್ಟ್ ಫ್ರಾಮ್ ಗ್ರೇನ್ಸ್, ಕಾಳುಗಳನ್ನ ಹೊರತುಪಡಿಸಿ proteins are present in some other food items also. Observe the picture and write their name. ಇದು ಗೊತ್ತು, ಎಗ್ಗು, ಇದು ಫಿಶ್, ಮಿಲ್ಕ್, ಮೀಟ್, ಮಾಂಸ. ಕ್ಯಾರೆಟ್ ಅನ್ನ ಮತ್ ಬಂತು, ಕ್ಯಾರೆಟ್. ದೀಪಾ, ಲುಕ್ ಹಿಯರ್, ದ ಬಟರ್. ಈ ಬೆಣ್ಣೆಯನ್ನ ನೋಡು, ಇಟ್ ಹ್ಯಾಸ್ ಅ ಹೈ ಫ್ಯಾಟ್ ಕಂಟೆಂಟ್. ಇಲ್ಲಿ ಈ ಬೆಣ್ಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬು ಇದೆ. ಗ್ರೌಂಡ್ನಟ್ ಆಯಿಲ್, coconut oil, sesame oil, ghee also have high fat content. ಅಂದ್ರ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ತುಪ್ಪ, ಇವುಗಳಲ್ಲಿಯೂ ಸಹ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ. ದೀಪ ಹೇಳ್ತಾರ, ವಾಟ್ ಈಸ್ ದ ಯೂಸ್ ಆಫ್ ಫ್ಯಾಟ್? ಕೊಬ್ಬಿನಿಂದ ಏನು ಉಪಯೋಗ? ಅದಕ್ಕೆ ಗಜ್ರಿ ಹೇಳುತ್ತ, ಇವನ್ ಇಫ್ ಯು ಯೂಸ್ ಅ ಲಿಟಲ್ ಫ್ಯಾಟ್ ಇಟ್ ಈಸ್ ಎನಫ್. ಫ್ಯಾಟ್ ಗಿವ್ಸ್ ಮೋರ್ ಎನರ್ಜಿ ದ್ಯಾನ್ ಕಾರ್ಬೋಹೈಡ್ರೇಟ್ಸ್. ಕೊಬ್ಬು ಕಾರ್ಬೋಹೈಡ್ರೇಟ್ಸ್ ಗಿಂತ ಜಾಸ್ತಿ ಶಕ್ತಿಯನ್ನ ಕೊಡುತ್ತಾ. ದೀಪ, ಡಸ್ ಇಟ್? ಹೌದಾ? ಕರೆಕ್ಟ್ ಹೇಳ್ತಾರ. ಡು ಯು ಈಟ್ ಡಿಫರೆಂಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ಸಾಲ್ಟ್? ನೀನು ವಿವಿಧ ಬಗೆಯ ಹಣ್ಣುಗಳು, ತರಕಾರಿ ಮತ್ತ ಲವಣಾಂಶವನ್ನ ಹೊಂದಿರುವಂತಹ ಪದಾರ್ಥವನ್ನ ತಿಂದಿದ್ದೀಯಾ ಅಂತ ಕ್ಯಾರೆಟ್ ಕೇಳ್ತದೆ. ದೀಪ ಹೇಳ್ತಾಳೆ, ಎಸ್ ಐ ಡು ಡಿಯರ್ ಕ್ಯಾರೆಟ್, ಬಟ್ ಐ ಡೋಂಟ್ ಲೈಕ್ ಗ್ರೀನ್ಸ್. ಆದರೆ ನನಗೆ ಹಸಿರು ಸೊಪ್ಪು ಇಷ್ಟ ಇಲ್ಲ, ಹಸಿರು ಪದಾರ್ಥಗಳು ಇಷ್ಟ ಇಲ್ಲ. ಕ್ಯಾರೆಟ್ ಹೇಳ್ತಾ, ಲುಕ್ ದೀಪಾ, ಯು ಹ್ಯಾವ್ ಟು ಈಟ್ ಆಲ್ ವೆಜಿಟೇಬಲ್ಸ್, ಗ್ರೀನ್ಸ್ ಅಂಡ್ ಫ್ರೂಟ್ಸ್. ನೋಡು ದೀಪಾ, ನೀನು ಎಲ್ಲ ಬಗೆಯ ತರಕಾರಿ, ಸೊಪ್ಪು, ಹಣ್ಣುಗಳನ್ನ ತಿನ್ಬೇಕು. ಏಕೆ ಅಂದ್ರೆ ಯಾಸ್ ದೇ ಆರ್ ರಿಚ್ ಇನ್ ಮಿನರಲ್ಸ್, ಸಾಲ್ಟ್, ವಿಟಮಿನ್ಸ್. ಅದ್ರೊಳಗ ಖನಿಜಗಳು ಇರ್ತವು, ಲವಣ ಇರುತ್ತ, ಜೀವಸತ್ವಗಳು ಇರ್ತವು. ದೇ ಪ್ರೊಟೆಕ್ಟ್ ಯು ಫ್ರಾಮ್ ಡಿಸೀಸಸ್. ಅವುಗಳು ನಿನ್ನನ್ನ ಅನಾರೋಗ್ಯ, ರೋಗಾಣುಗಳಿಂದ ರಕ್ಷಣೆಯನ್ನ ನೀಡ್ತವು ಮತ್ತು ನಿನಗೆ ಆರೋಗ್ಯವಾಗಿರಲು ನೆರವಾಗ್ತವು. ದೀಪಾ, ಡು ಯು ನೋ ಅಬೌಟ್ ವಿಟಮಿನ್ಸ್? ನಿನಗೆ ಜೀವಸತ್ವಗಳ ಬಗ್ಗೆ ತಿಳಿದಿದೆಯೇ? ಎಸ್ ಐ ನೋ that there are 4 important vitamins. 4 ಮುಖ್ಯವಾದ ವಿಟಮಿನ್ಗಳು ಅದವು ಅಂತ ದೀಪ ಹೇಳ್ತಾರ. 4 ಇಲ್ಲ, ಬಹಳಷ್ಟು ಅದವು.
ಇಲ್ಲೇ ಒಂದು 4 ಕೊಟ್ಟಿರ್ತಾರ. 4 ಕೊಟ್ರ ಮೇನ್ ಆಗಿ ಒಂದ್ 2 ಗುಂಪು ಮಾಡ್ತಾ ಸಾಲ್ಯುಬಲ್ ಇನ್ ವಾಟರ್, ಸಾಲ್ಯುಬಲ್ ಇನ್ ಫ್ಯಾಟ್ ಕಂಟೆಂಟ್ ಅಂತ ಅಂದ. ವಿಟಮಿನ್ ಸಾಲ್ಯುಬಲ್ ಇನ್ ವಾಟರ್, ವಿಟಮಿನ್ ಸಾಲ್ಯುಬಲ್ ಇನ್ ಫ್ಯಾಟ್ ಕಂಟೆಂಟ್. ನೀರಿನಲ್ಲಿ ಕರಗುವ ಜೀವಸತ್ವಗಳು, ನೀರಿನಲ್ಲಿ ಕರಗದೇ ಇರುವ ಜೀವಸತ್ವಗಳು ಅಂತ ಮಾಡ್ತಾರ. ಅದ್ರೊಳಗೆ ಒಂದಿಷ್ಟು ಬರ್ತವು, ಅದ್ರೊಳಗೆ ಒಂದಿಷ್ಟು ಬರ್ತವು, ಬಹಳಷ್ಟು ಅದವು. ನಿಮ್ಗ ಹೈಯರ್ ಕ್ಲಾಸ್ ನಲ್ಲಿ ಇದನ್ನೆಲ್ಲ ಓದ್ತಾರ. ಈಗ ಇವು 4 ಇಂಪಾರ್ಟೆಂಟ್, ಇವುಗಳ ಬಗ್ಗೆ ಹೇಳ್ಕೊಡ್ರಿ. ವಿಟಮಿನ್ಸ್ ಫುಡ್ ಐಟಮ್ ಯೂಸ್. ವಿಟಮಿನ್ಸ್ ನೋಡ್ರಿ, ಇಲ್ಲಿ ಕ್ಯಾರೆಟ್ ಐತಿ ಅಂತಂದ್ರ ಕಾರ್ಬೋಹೈಡ್ರೇಟ್ ಇದೆ. ಈಗ ಕಾರ್ಬೋಹೈಡ್ರೇಟ್ ಎಲ್ಲ ಐತಿ, ಮೊಟ್ಟೆನ ಐತನ, ಬಾಳೆಹಣ್ಣ ಐತಿ, ತರಕಾರಿನ ಐತಿ. ಫುಡ್ ಐಟಮ್ಸ್ ಗ್ರೀನ್, ಯೆಲ್ಲೋ, ವೆಜಿಟೇಬಲ್, ಫ್ರೂಟ್, ಫೆನುಗ್ರೀಕ್ leaves, carrot, butter, ghee, milk and egg. Improves for good eyesight, skin and teeth. ಓಕೆ, ಎ ವಿಟಮಿನ್ ಇದೆ. ಎ ಅಂತ ಬರೆದಾರ. ಇವು ಎಲ್ಲ ಎ ವಿಟಮಿನ್ ಗೆ ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳು ಯಾವುವು? ಹಸಿರು ಮತ್ತು ಹಳದಿ ತರಕಾರಿ, ಹಣ್ಣುಗಳು, ಮೆಂತೆ ಸೊಪ್ಪು, ಕ್ಯಾರೆಟ್, ಬೆಣ್ಣೆ, ತುಪ್ಪ, ಹಾಲು ಮತ್ತು ಮೊಟ್ಟೆ. ಇವನ್ನ ಈ ಮೊಟ್ಟೆಯನ್ನ ಮತ್ತು ಪ್ರೋಟೀನ್ಗೆ ಯೂಸ್ ಮಾಡ್ತಾರ. ಇಲ್ಲಿ ಎ ವಿಟಮಿನ್ಗೆ ಯೂಸ್ ಮಾಡಾಕಂತಾರ. ಮತ್ತೆ ಅಲ್ಲೇನು ಬಂದಿತ್ತು, ಇಲ್ಲಿನ ಬಂದಿತ್ತು ಹಂಗ್ ತಿಳ್ಕೊಳಕ್ ಹೋಗ್ಬಿಡ್ರಿ. ನೆಕ್ಸ್ಟ್ ಬಿ ವಿಟಮಿನ್ ನೋಡ್ರಿ. ಬಿ ವಿಟಮಿನ್ ಹೊಂದಿರುವಂತಹ ತರಕಾರಿಗಳು ಯಾವ್ಯಾವ ಅಂದ್ರ, ಪದಾರ್ಥಗಳು ಯಾವ್ಯಾವ ಅಂದ್ರ, ವೀಟ್, ರಾಗಿ, ಬ್ಲಾಕ್ ಗ್ರಾಮ್, ಗ್ರೀನ್ಸ್, ಸ್ಪ್ರೌಟೆಡ್ ಗ್ರೇನ್ಸ್. ನೋಡ್ರಿ ಇವೆಲ್ಲ ಅಂದ್ರ ಗೋಧಿ, ರಾಗಿ, ಉದ್ದು, ಸೊಪ್ಪು, ಮೊಳಕೆ ಕಾಳು, ಇವೆಲ್ಲ ವಿಟಮಿನ್ ಬಿ ಅನ್ನ ಹೊಂದಿರ್ತಾವ. ಇಂಪ್ರೂವ್ ಸ್ಕಿನ್, ಚರ್ಮವನ್ನ ಉತ್ತಮವಾಗಿರ್ತಾವು. ಹಾರ್ಟ್ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್, ಹೃದಯ ಮತ್ತು ಜೀರ್ಣಾಂಗ ಇವುದ ಆರೋಗ್ಯ ಉತ್ತಮವಾಗಿರ್ಬೇಕು ಅಂತಂದ್ರ ಬಿ ವಿಟಮಿನ್ ಅನ್ನ ತಿನ್ಬೇಕು. ಎ ಬಿ. ನೆಕ್ಸ್ಟ್ ನೋಡ್ರಿ ಸಿ ಬಂತಿಲ್ಲ. ಸಿ ವಿಟಮಿನ್ ಅನ್ನ ಹೊಂದಿರುವಂತದ್ದು ಆರೆಂಜ್, ಲೆಮನ್, ಜಂಬೂ ಫ್ರೂಟ್, ಟೊಮ್ಯಾಟೊ, ರಾ ವೆಜಿಟೇಬಲ್, ಗೋಸ್ಬೆರಿ, ಆಪಲ್, ಪೈನಾಪಲ್, ಸ್ಪ್ರೌಟೆಡ್ ಗ್ರೇನ್ಸ್. ಕಿತ್ತಳೆ, ನಿಂಬೆ, ನೇರಳೆ, ಟೊಮ್ಯಾಟೊ, ಹಸಿ ತರಕಾರಿ, ಬೆಟ್ಟದ ನೆಲ್ಲಿ, ಸೇಬು, ಅನಾನಸ್, ಮೊಳಕೆ ಕಾಳಿನಲ್ಲಿ ಸಿ ವಿಟಮಿನ್ ಇರುತ್ತ. ಇದು ಸಿ ವಿಟಮಿನ್ ಏನ್ ಮಾಡುತ್ತಂದ್ರ ಪ್ರೊಟೆಕ್ಟ್ ಟೀತ್ ಅಂಡ್ ಗಮ್ಸ್, ಹಲ್ಲು ಮತ್ತು ಒಸಡಿನ ಆರೋಗ್ಯವನ್ನ ಉತ್ತಮವಾಗಿಡಲು ಸಿ ವಿಟಮಿನ್ ಬೇಕು. ಈ ವಿಟಮಿನ್ ಡಿಫಿಷಿಯನ್ಸಿ ಆಫ್ ಎ ವಿಟಮಿನ್, ಡಿಫಿಷಿಯನ್ಸಿ ಆಫ್ ಬಿ ವಿಟಮಿನ್, ಡಿಫಿಷಿಯನ್ಸಿ ಆಫ್ ಸಿ ವಿಟಮಿನ್, ಡಿಫಿಷಿಯನ್ಸಿ ಆಫ್ ಡಿ ವಿಟಮಿನ್ ಅನ್ನು ಬರ್ತಾ. ಅದನ್ನ ಇನ್ನೊಂದ್ ಸ್ವಲ್ಪ ನೋಡೋಣಂತ. ನೆಕ್ಸ್ಟ್ ವಿಟಮಿನ್ ಡಿ. cod liver oil and sun rays fall on skin, vitamin D is produced. ಚರ್ಮದ ಮೇಲೆ ಸೂರ್ಯನ ಕಿರಣಗಳು ಬಿದ್ದ ನಂತರ ಡಿ ವಿಟಮಿನ್ ಉದ್ಭವ ಆಗುತ್ತಾ. ಇದು ಎಲ್ಲೆಲ್ಲಿ ಇರುತ್ತೆ ಅಂದ್ರ ಮೀನಿನ ಎಣ್ಣೆ, ಸೂರ್ಯ ರಶ್ಮಿಯ ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ಡಿ ಜೀವಸತ್ವ ಉತ್ಪತ್ತಿ ಆಗುತ್ತಾ. ಹಂಗ ಬೇಕಂದ್ರ ಮೀನಿನ ಎಣ್ಣೆ ಒಳಗೆ ಇರುತ್ತದ ಡಿ ವಿಟಮಿನ್. ನೆಸೆಸರಿ ಫಾರ್ ದ ಗುಡ್ ಹೆಲ್ತ್ ಆಫ್ ಬೋನ್ ಅಂಡ್ ಟೀತ್. ಇದು ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಬೇಕು. ನೆಕ್ಸ್ಟ್ ಎ ಬಿ ಸಿ ಡಿ ನೋಡಿದ್ವಿ. ಅವು ಹೊಂದಿರುವಂತಹ ಆಹಾರ ಪದಾರ್ಥಗಳನ್ನ ನೋಡಿದ್ವಿ. ಮತ್ತು ಅವು ಯಾವ ಯಾವ ಅಂಗಗಳಿಗೆ ಯಾವ್ಯಾವ ವಿಟಮಿನ್ ಅವುಗಳ ಕೆಲಸವನ್ನು ನೋಡಿದ್ವಿ. ಈಗ ದೀಪ, ಡಿಯರ್, ಕ್ಯಾರೆಟ್, ವಾಟ್ ಹ್ಯಾಪನ್ ವಿ ಡೋಂಟ್ ಈಟ್ ದಮ್. ಅದಕ್ಕ ದೀಪ ಕೇಳ್ತಾರ, ಡಿಯರ್ ಕ್ಯಾರೆಟ್, ಪ್ರೀತಿಯ ಗಜ್ಜರಿಯೇ, ಇವನ್ ನಾವು ತಿಂದೇ ಇದ್ರಿ ಏನಾಗತ್ತ. ಲುಕ್ ಅಟ್ ದಿಸ್ ಚಾರ್ಟ್ ಅಂಡ್ ಟೆಲ್. ಇಲ್ಲಿ ನೋಡ್ರಿ, ಅದಕ್ಕೆ ಹೇಳಿದ್ನಲ್ಲ ಡಿಫಿಷಿಯನ್ಸಿ ಡಿಸೀಸಸ್ ಬರ್ತಾವ ಅಂತಂದ. ಡಿಸೀಸ್ ಕಾಸ್ ಡ್ಯೂ ಟು ದೇರ್ ಡಿಫಿಷಿಯನ್ಸಿ. ವಿಟಮಿನ್ ಎ ನೈಟ್ ಬ್ಲೈಂಡ್ನೆಸ್, ಇರುಳು ಕುರುಡುತನ ಅಂತ ಹೇಳ್ತಾರೆ ಇದಕ್ಕ. ರಾತ್ರಿ ಕುರುಡು, ಇರುಳು ಗಣ್ಣು ಅಂತ ಹೇಳಾರ, ಇರುಳು ಕುರುಡು. ನೈಟ್ ಬ್ಲೈಂಡ್ನೆಸ್, ಒನ್ ಕೆನಾಟ್ ಸಿ ಇನ್ ಡಿಮ್ ಲೈಟ್. ಸ್ವಲ್ಪ ಕತ್ಲಾತಂದ್ರ ಅವರಿಗೆ ವಸ್ತುಗಳು ಕಾಣೋದಿಲ್ಲ. ಇಂತಹ ಕೊರತೆ ಬರುತ್ತಾ ಯಾವುದು? ವಿಟಮಿನ್ ಎ ತಿನ್ನದೇ ಇದ್ರ ವಿಟಮಿನ್ ಎ ಕೊರತೆ ಉಂಟಾವ್ರೆ. ನೆಕ್ಸ್ಟ್
ವಿಟಮಿನ್ ಬಿ ಕೊರತೆಯಿಂದ ಬೇರಿ ಬೇರಿ ಎಂಬ ಕಾಯಿಲೆ ಬರುತ್ತಾ. ಅದು ಕಾಯಿಲೆಯ ಪರಿಣಾಮ ಏನಾಗುತ್ತೆ ಅಂದ್ರೆ ಅಕ್ಯುಮುಲೇಷನ್ ಆಫ್ ವಾಟರ್ ಇನ್ ಲೆಗ್ಸ್, ಕಾಲಿನಲ್ಲಿ ನೀರು ಶೇಖರಣೆ ಆಗುತ್ತಾ. ಮಸಲ್ಸ್ ಪೇನ್, ನರಗಳು ಸ್ನಾಯುಗಳ ಸೆಳೆತ ಉಂಟಾಗುತ್ತಾ. ರೆಸ್ಪಿರೇಷನ್ ಅಂಡ್ ಹಾರ್ಟ್ ಪ್ರಾಬ್ಲಮ್, ಉಸಿರಾಟ ಮತ್ತು ಹೃದಯದ ತೊಂದರೆ ಉಂಟಾಗುತ್ತಾ. ಅದಕ್ಕೆ ವಿಟಮಿನ್ ಬಿ ಅನ್ನ ಸರಿಯಾಗಿ ಸೇವನೆ ಮಾಡಬೇಕು. ನೆಕ್ಸ್ಟ್, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಎಂಬ ಕಾಯಿಲೆ ಬರುತ್ತೆ. ಸ್ಕರ್ವಿ ರೋಗ, ಸಾಫ್ಟ್ ಅಂಡ್ ಬ್ಲೀಡಿಂಗ್ ಗಮ್ಸ್, ಸ್ವಾಲನ್ ಲೆಗ್ಸ್, ಏನು ರಕ್ತ ಸುರಿಯುತ್ತ, ಒಸಡಿನಲ್ಲಿ ರಕ್ತ ಸುರಿಯುತ್ತ, ಊದಿದ ಕಾಲುಗಳು ಆಗತ್ತ. ನೆಕ್ಸ್ಟ್, ಡೆಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಕಾಸಸ್ ರಿಕೆಟ್ಸ್ ಡಿಸೀಸ್. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಎಂಬ ಕಾಯಿಲೆ ಬರುತ್ತಾ. ಇದ್ರ ಪರಿಣಾಮ ಏನಂದ್ರೆ ಡಿಸಾರ್ಡರ್ ಆಫ್ ಬೋನ್ ಗ್ರೋತ್, ಬೌಡ್ ಲೆಗ್ಸ್, ಎನ್ಲಾರ್ಜ್ಡ್ ಲೆಗ್. ರಿಕೆಟ್ಸ್ ರೋಗ ಮೂಳೆಗಳ ವಿಕೃತ ಬೆಳವಣಿಗೆ, ಬಾಗಿರುವ ಕಾಲುಗಳು, ಹಿಗ್ಗಿದ ಕಾಲುಗಳು ವಿಟಮಿನ್ ಡಿ ಕೊರತೆಯಿಂದ ಬರುತ್ತದ. ಅದಕ್ಕ ಇವನ್ನ ನೋಡ್ರಿ ಕರೆಕ್ಟ್ ಆಗಿ ವಿಟಮಿನ್ ಎ ಬಿ ಸಿ ಡಿ ರಿಚ್ ಆಗಿರುವಂತಹ ಆಹಾರ ಪದಾರ್ಥಗಳದಾವಲ್ಲ, ಅವನ್ನ ಸೇವನೆ ಮಾಡಿಕೊಂಡು ದೇಹದೊಳಗ ಸಮ ಪ್ರಮಾಣದಲ್ಲಿ ಈ ವಿಟಮಿನ್ಗಳು ಇರುವಂತೆ ಕಾಯ್ಕೋಬೇಕು. ನೆಕ್ಸ್ಟ್, ಡು ಯು ಲೈಕ್ ಟು ಬಿ ಅ ಪೇಷಂಟ್ ಆಲ್ವೇಸ್? ಗಜ್ ಹೇಳುತ್ತಾ, ನೀನ್ ಯಾವಾಗಲೂ ರೋಗಿ ಆಗಿರಲು ಇಷ್ಟಪಡ್ತೀಯಾ? ದೀಪಾ ಹೇಳ್ತಾರ, ನೋ ಕ್ಯಾರೆಟ್, ನೋ ಡಿಯರ್ ಕ್ಯಾರೆಟ್, ವಾಟ್ ಶುಡ್ ಐ ಈಟ್ ಟು ಬಿ ಹೆಲ್ದಿ? ಇಲ್ಲಪ್ಪ, ನಾನು ಆರೋಗ್ಯವಾಗಿರ್ಬೇಕು ಅಂದ್ರೆ ಏನಂತ ತಿನ್ಬೇಕು ನೀನ ಹೇಳು ಅಂತ ದೀಪಾ ಹೇಳಿದ್ರು. ಅದಕ್ಕೆ ಕ್ಯಾರೆಟ್ ಹೇಳ್ತಾ, ಬಿಸೈಡ್ಸ್ ಆಲ್ ದ ಫುಡ್ ಐಟಮ್ಸ್ ಮೆನ್ಷನ್ಡ್ ಅಬೋವ್, ಈಗ ಮೇಲೆ ತಿಳಿಸಿರುವ ಎಲ್ಲಾ ಆಹಾರ ಪದಾರ್ಥಗಳ ಹೊರತಾಗಿ we should eat beans, radish, leafy vegetables, fruits, edible skin, apple and guava, and cereal. They are rich in fibers and help in excretion. ನೋಡ್ರಿ, ಮೇಲೆ ಹೇಳಿದ ಆಹಾರ ಪದಾರ್ಥಗಳಲ್ಲದೆ ಹುರುಳಿಕಾಯಿ, ಮೂಲಂಗಿ, ದಂಟು, ಸಿಪ್ಪೆ ಸಹಿತ ತಿನ್ನುವ ಹಣ್ಣುಗಳಾದಂತಹ ಯಾವುದು ಬೀನ್ಸ್, ಮೂಲಂಗಿ, ಇವು ಮೂಲಂಗಿ ಎಲ್ಲ, ರಾಡಿಶ್ ಅಂದ್ರೆ ಮೂಲಂಗಿ, ಬೀನ್ಸ್, ಹುರುಳಿಕಾಳು, ಮತ್ತ ನಾರಿನಂಶ ಇರುವಂತಹ ಫೈಬರ್ಸ್ ಅಂದ್ರೆ ನಾರಿನಂಶ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ಬನಾನ ನಾರಿನಂಶ ಇರುತ್ತೆ ಅದ್ರೊಳಗ, ಅಂತವನ್ನ ಸೇವಿಸ್ಬೇಕು. ಅಂದ್ರ ಎಕ್ಸ್ಕ್ರೀಷನ್, ವಿಸರ್ಜನೆ, ಮಲ ವಿಸರ್ಜನೆ ಸರಿಯಾಗತ್ತ ಅಂತ, ಸರಿಯಾಗಿ ಆಗುವಂತೆ ಮಾಡಲು. ಈಗ ಆಗಿರುತ್ತ, ಔಟನ ಆಗ್ಬೇಕಲ್ಲ, ಬರೀ ಒಳಗ್ ತಿಂದ ಅಲ್ಲೇ ಶೇಖರಣೆ ಆದ್ರ ಹೊಟ್ಟಿ ಡುಮ್ ಆಗ್ಬಿಡುತ್ತ, ಅದು ಔಟ್, ಹೊರಗಡೆನು ಹೋಗ್ಬೇಕಲ್ಲ. ಎಕ್ಸ್ಕ್ರೀಷನ್ ಸರಿ ಆಗ್ಬೇಕು, ಸರಿಯಾಗಂತೆ ಮಾಡ್ಬೇಕು ಅಂತಂದ್ರ ಫೈಬರ್ಸ್ ರಿಚ್ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಅವು ಯಾವ್ಯಾವ ಅಂತಂದ್ರ ನೋಡ್ರಿ, ಬೀನ್ಸ್, ರಾಡಿಶ್, ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣುಗಳು, ಎಡಿಬಲ್ ಸ್ಕಿನ್, ಆಪಲ್ ಅಂಡ್ ಗ್ವಾವಾ, ಇಂತಹವನ್ನ ನಾರಿನಂಶ ಇರುವಂತಹ ಹಣ್ಣುಗಳನ್ನ ತಿನ್ಬೇಕು. ದೀಪಾ, ಇಸ್ ಇಟ್ ಪಾಸಿಬಲ್ ಟು ಈಟ್ ಆಲ್ ದೀಸ್ ಫುಡ್ ಐಟಮ್ಸ್ ಅಟ್ ಅ ಟೈಮ್? ಎಲ್ಲಾರ ವಸ್ತುಗಳನ್ನು ಒಮ್ಮೆ ಸೇವಿಸಲು ಸಾಧ್ಯವೇ ಅಂತ ಕೇಳ್ತಾರ ಅವ್ರು. ದೀಪಾ ಅವರು ಎಷ್ಟು ಜಾಣರಾದಾರ ನೋಡ್ರಿ ಅವ್ರು. ನೋ, ಇಟ್ ಈಸ್ ನಾಟ್ ಸೋ. ಇದು ಹಾಗಲ್ಲ. ಯು ಶುಡ್ ಈಟ್ ಆಲ್ ದೀಸ್ ಫುಡ್ ಐಟಮ್ಸ್ ಡೈಲಿ ಇನ್ ದ ರೈಟ್ ಪ್ರಪೋರ್ಷನ್. ಇಲ್ಲ, ನೀನು ಇವುಗಳೆಲ್ಲವನ್ನ ತಿನ್ಬೇಕಂತ ಏನಲ್ಲ, ಇವುಗಳೆಲ್ಲವನ್ನ ಸರಿಯಾದ ಪ್ರಮಾಣದಲ್ಲಿ, ಸ್ವಲ್ಪ ಹಾಗೆ ಆಗ್ಲಿ, ಸರಿಯಾದ ಪ್ರಮಾಣದಲ್ಲಿ ಡೈಲಿ ತಿನ್ಬೇಕು ಅಂತ ಹೇಳಿದ್ರು. ಯಾರು? ಗಜ್ರಿ ಅವರು. ಇಟ್ ಪ್ರೊವೈಡ್ಸ್ ದ ರಿಕ್ವೈರ್ಡ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಟು ದ ಬಾಡಿ. ಇದು ನಮ್ಮ ದೇಹಕ್ಕೆ ಅವಶ್ಯಕವಿರುವಷ್ಟು ಪೋಷಕಾಂಶವನ್ನ ಒದಗಿಸುತ್ತದೆ. ಈ ರೀತಿ ಆಹಾರ ತಿಂದ್ರ, ದ ಫುಡ್ ವಿಚ್ ಪ್ರೊವೈಡ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಟು ಅವರ್ ಬಾಡಿ ಇನ್ ಅ ರಿಕ್ವೈರ್ಡ್ ಪ್ರಪೋರ್ಷನ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ ಡಯಟ್. ನೋಡ್ರಿ, ನಮ್ಮ ದೇಹ ಸಮತೋಲನವಾಗಿ ಇಟ್ಟುಕೊಳ್ಳಲು
ಸೇವಿಸುವಂತ ಆಹಾರಕ್ಕ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರ. ಬಿಸೈಡ್ಸ್ ಯು ಶುಡ್ ಡ್ರಿಂಕ್ 4 to 5 glasses ಆಫ್ ವಾಟರ್ ಡೈಲಿ. ಅಂದ್ರ ಮಿನಿಮಮ್ 2 ಲೀಟರ್ ವಾಟರ್ ಅನ್ನ ಕುಡಿಬೇಕು. 4 to 5 glasses ಅಂತ 4 ರಿಂದ 5 ಗ್ಲಾಸ್ ಅಂತ ಹೇಳ್ಯಾರ ಅವ್ರು. ಅಂದ್ರ ಲೀಟರ್ ನೊಳಗ ಅಂತಂದ್ರ ಮಿನಿಮಮ್ 2 ಲೀಟರ್ 4 ಲೀಟರ್ ವರೆಗೂ ಕುಡಿದ್ರೆ ನಡೀತೈತಿ. ನೀವು 4 ಲೀಟರ್ 5 ಲೀಟರ್ ಕುಡಿದ್ರು ನಡೀತೈತಿ. How should the balanced diet be? Look at this chart and know about it. Balanced diet ಹೆಂಗಿರುತ್ತ ಅಂತ ಹೇಳ್ಯಾರ. ಅದಕ್ಕಿಲ್ಲ ಚಾರ್ಟ್ ಆಫ್ ಬ್ಯಾಲೆನ್ಸ್ ಡಯಟ್, ಸಮತೋಲನ ಆಹಾರ. ವಾಟರ್ 75 parts of 100. ನೀರಿನ ಪ್ರಮಾಣ ಎಷ್ಟಿರ್ಬೇಕು ಅಂದ್ರ 75 ಪ್ರಮಾಣ ಇರ್ಬೇಕು. ಕಾರ್ಬೋಹೈಡ್ರೇಟ್ಸ್ 14 parts, ಪ್ರೋಟೀನ್ಸ್ 5 parts, ಲಿಪಿಡ್ಸ್ 4 parts, ಮಿನರಲ್ಸ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ 2 parts. ಇದೆಲ್ಲ ಸೇರಿ 100 parts ಆಗತ್ತ. ಅಂದ್ರ 75 ಪ್ರಮಾಣ ನೀರನ್ನ ಕುಡಿಬೇಕು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಲಿಪಿಡ್ಸ್ ಎಲ್ಲವನ್ನ ಸೇವಿಸಬೇಕು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಅಂಡ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ನೋಡ್ರಿ, ಕಾರ್ಬೋಹೈಡ್ರೇಟ್ಸ್ 10 ಪ್ರಮಾಣ ಇತ್ತು ಅಂತಂದ್ರ ಪ್ರೋಟೀನ್ಸ್ ಇರ್ಬೇಕು, ಲಿಪಿಡ್ಸ್ ಇರ್ಬೇಕು, ಮಿನರಲ್ಸ್ ಅಂಡ್ ಸಾಲ್ಟ್ಸ್ ಇರ್ಬೇಕು. ವಿಟಮಿನ್ಸ್, ಮಿನರಲ್ಸ್ ಅಂಡ್ ಸಾಲ್ಟ್ಸ್. Sing and enjoy. Carbohydrates in cereal and sugarcane, fats in oil and ghee, proteins in grain and milk, vitamins in vegetable and fruits. Every food has minerals to protect our body from diseases. We require all these daily, or they help us grow and be healthy. Play the game ಕೊಟ್ಟರೋಡ್ರಿ. Play with your friends. ಚೆನ್ನಾಗಿದೆ, ಆಟವನ್ನ ಆಡ್ರಿ. Okay. Deer, carrot, animal and birds also need food as we do, don't they? Yes. ಪ್ರಾಣಿ ಮತ್ತು ಪಕ್ಷಿಗಳಿಗೂ ಆಹಾರ ಬೇಕಲ್ವೇ? ನಮಗೆ ಬೇಕಾದಂತೆ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಬೇಕಲ್ವೇ? ಯಾವ್ಯಾವುದು? ಇಲ್ಲೊಂದಿಷ್ಟು ಪ್ರಾಣಿ ಪಕ್ಷಿಗಳನ್ನ ಕೊಟ್ರ ನೋಡ್ರಿ. ರೈಟ್ ದ ಫುಡ್ ಆಫ್ ಅನಿಮಲ್ ಗಿವನ್ ಬಿಲೋ. ಹುಲಿಗೆ ಮೀಟ್ ಬೇಕು, ಮಾಂಸ ಬೇಕು. ಮೀಟ್, ಮಾಂಸ ಬೇಕು. ಕೊಕ್ಕರಿಗೆ ಇನ್ಸೆಕ್ಟ್ಸ್ ಬೇಕು, ಇನ್ಸೆಕ್ಟ್ಸ್ ಅನ್ನ ತಿನ್ನುತ್ತಾ. ಗ್ರೇನ್ಸ್ ಅನ್ನ ತಿನ್ನುತ್ತಾ. ಡೀರ್ ಗ್ರಾಸ್ ಬೇಕು, ಅದಕ್ಕ ಹುಲ್ಲು. ಜಿಂಕೆಗೆ ಹುಲ್ಲು ಬೇಕು. ಎಲಿಫೆಂಟ್ ಸುಗರ್ ಕೇನ್ ಕಬ್ಬನ್ನ ತಿನ್ನುತ್ತಾ ಎಲಿಫೆಂಟು, ಮತ್ತು ಗ್ರಾಸ್ ಅನ್ನ ತಿನ್ನುತ್ತಾ ಸುಗರ್ ಕೇನ್. ಓಕೆ. ಕೈಟ್ ಹದ್ದು, ಸ್ನೇಕ್ ಅನ್ನ ತಿನ್ನುತ್ತ ಹದ್ದು. ಇನ್ಸೆಕ್ಟ್ಸ್ ಅನ್ನ ತಿನ್ನುತ್ತಾ ಫ್ರಾಗ್ ಅನ್ನ ತಿನ್ನುತ್ತಾ. ಬಟರ್ಫ್ಲೈ, ಬಟರ್ಫ್ಲೈ ಇನ್ಸೆಕ್ಟ್ಸ್ ಕೀಟಗಳನ್ನ ತಿನ್ನುತ್ತಾ ಬಟರ್ಫ್ಲೈ. ಮತ್ತ ಹೂವನ್ನ ತಿನ್ನುತ್ತ ಫ್ಲವರ್ಸ್. ಹೂವಿನ ಮೇಲೆ ಕುಂತಿರ್ತಾವ. ಬಟರ್ಫ್ಲೈ ಅಂದ ತಕ್ಷಣ ಹೂವು ಅಂತೀವಿ ನಾವು. ಫ್ಲವರ್ಸ್. ಮಸ್ಕಿಟೋ ಇನ್ಸೆಕ್ಟ್ಸ್, ಇದು ಕೀಟಗಳನ್ನು ತಿನ್ನುತ್ತಾ. ಇಲ್ಲ ಬ್ಲಡ್ ತಿನ್ನುತ್ತ, ಬ್ಲಡ್ ಕುಡಿಯುತ್ತ. ಬ್ಲಡ್. ಮಸ್ಕಿಟೋ ಅಂದ ತಕ್ಷಣ ಬ್ಲಡ್. ಕೌ ಗ್ರಾಸ್ ಬೇಕು. ಡಾಗ್, ಡಾಗ್ ನಾಯಿ, ಇದು ಮೀಟ್ ಅನ್ನು ತಿನ್ನುತ್ತಾ, ಫುಡ್ ಅನ್ನು ತಿನ್ನುತ್ತ. ನಾವು ತಿನ್ನುವಂತ ಫುಡ್ ಅನ್ನ ತಿನ್ನುತ್ತ. ರೈಸ್, ರೈಸು ರಾಗಿ ಎಲ್ಲಾನು ತಿನ್ನುತ್ತ. ರ್ಯಾಟ್ ಇದು ಇಲ್ಲಿ ಮಾಂಸವನ್ನ ತಿನ್ನುತ್ತಾ, ಮತ್ತ ಗ್ರೇನ್ಸ್ ಅನ್ನ ತಿನ್ನುತ್ತಾ. ಗ್ರೇನ್ಸ್. ಓಕೆ. ನೆಕ್ಸ್ಟ್, ಹೌ ಡು ಅನಿಮಲ್ಸ್ ಈಟ್ ಫುಡ್? ಸಿ, ಪ್ರಾಣಿಗಳು ಆಹಾರವನ್ನು ಹೇಗೆ ಸೇವಿಸುತ್ತವೆ? ಅದಕ್ಕ ಕ್ಯಾರೆಟ್ ಹೇಳುತ್ತಾ. ಸಿ ಹೌ ಅನಿಮಲ್ ಈಟ್ ಫುಡ್ ವಿತ್ ದ ಹೆಲ್ಪ್ ಆಫ್ ದೇರ್ ಬೀಕ್, ಟೀತ್ ಅಂಡ್ ಪ್ರೊಬೋಸಿಸ್. ಬೀಕ್ ಕೊಕ್ಕು, ಟೀತ್ ಹಲ್ಲು, ಪ್ರೊಬೋಸಿಸ್ ಹೀರೋ. ಹೆಂಗ್ ಇರ್ತಾವ ನೋಡ್ರಿ. ಹಲ್ಲುಗಳಿಂದ ತಿಂತಾ ಇದೆ. ಟೈಗರ್ ಜಿಂಕೆಯನ್ನ ತಿಂತಾ ಇದೆ. ಇಲ್ಲಿ ನೋಡ್ರಿ, ಕಾಲುಗಳಿಂದ ಲೆಗ್ಸ್.
ಬೀಕ್. ಇದು ಕೊಕ್ಕರೆ ಮೀನನ್ನ ಹಿಡ್ಕೋತಾ ಇದೆ. ಇನ್ಸೆಕ್ಟ್ ಫ್ಲವರ್ ಅನ್ನ, ಇದು ಬಟರ್ಫ್ಲೈ ಫ್ಲವರ್ ಅನ್ನು ತಿಂತಾ ಇದೆ. ಇದು ಗ್ರಾಸ್ ಆರ್ ಸುಗರ್ ಕೇನ್ ಅನ್ನ ಎಲಿಫೆಂಟ್ ತಿಂತಾ ಇದೆ. ಟೈಗರ್ tears the flesh with the help of its teeth. ಹಲ್ಲುಗಳಿಂದ ಅದು ತಿನ್ನುತ್ತ. ಹುಲಿ. Kite has 2 legs to hold its food. 2 legs. Butterfly has proboscis to suck flower of ಇದಕ್ಕೇನಂತಾರ, ಸ್ಟೆಮನ್ ಅಂತಾರ. ಇದಕ್ಕ ಮಕರಂದ ಅಂತ ಹೇಳ್ತಾರ. ಮಕರಂದಕ್ಕ ಏನಂತಾರ ಇಂಗ್ಲಿಷ್ನಾಗ? ಮಕರಂದವನ್ನ ಹೀರಲು, ಚಿಟ್ಟಿಗೆ ಮಕರಂದವನ್ನ ಹೀರಲು. ಮಕರಂದವನ್ನ ಇದು ಇರುತ್ತ, ಏನೋ ಜೇನುಹುಳು. ಇವರು ಚಿಟ್ಟಿಗೆ ಅಂತ ಹೇಳ್ಯಾರಲ್ಲ, ಫ್ಲವರ್ ಅದು ಕರೆಕ್ಟ್, ಫ್ಲವರ್ ಅನ್ನ ತಿಂತಾ ಇರುತ್ತದು. ಇದು ಮಕರಂದವನ್ನು ಹೀರಲು ಅಂತ ಹೇಳ್ಯಾರ. ನೋಡಂತಡಿ. The crane has a long beak to catch dash its food. Beak. ಇದು ಅವರ ಬೀಕ್ ಅಂತ ಅವರ ಹೇಳ್ಬಿಟ್ರ. ಕೊಕ್ಕರಿಗೆ ತನ್ನ ಆಹಾರವಾದ ಫಿಶ್ ಅನ್ನ ತಿನ್ನಲು. To catch fish its food. Okay. Elephant eats grass with the help of its trunk. ಸೊಂಡಿಲು. Next, write how the beak, leg and teeth help the animal to eat their food. ಇಲ್ಲಿ ನೋಡ್ರಿ, ನೇಮ್ ಆಫ್ ಅನಿಮಲ್, ಫುಡ್, ಹೆಲ್ಪಿಂಗ್ ಆರ್ಗನ್, ಹೌ ಟು ಹೆಲ್ಪ್, ಹೇಗೆ ನೆರವಾಗುತ್ತದೆ. ಇಲ್ಲಿ ಒಂದಿಷ್ಟು ಪ್ರಾಣಿಗಳು. ಈ ಕೌ ತಗೊಳ್ರಿ. ಕೌ ಗ್ರಾಸ್, ಅದು ಏನ್ ತಿನ್ನುತ್ತ? ಗ್ರಾಸ್ ತಿನ್ನುತ್ತ. ಇದು ಎಲ್ಲೇ ಟೀತ್ ಹೆಲ್ಪ್ ಆಗುತ್ತೆ, ನೆರವಾಗುವಂಗ ಟೀತ್. ಹೌ ಟು ಹೆಲ್ಪ್, ಹೇಗೆ ನೆರವಾಗುತ್ತ? ಬೈ ಟು ಚಿವ್, ಅದು ಅಗಿಯಲು. ಹೀಗೆ ಒಂದಿಷ್ಟನ್ನ ನೀವು ಬರ್ಕೋರಿ. ಕೌ, ಫಿಶ್, ಇವು ಒಂದಿಷ್ಟು ಗೊತ್ತಿರುವಂತವು. ಬಹಳಷ್ಟು ಅದಾವು. ನಿಮಗೆ ಇಷ್ಟ ಆಗಿರೋ ಒಂದಿಷ್ಟನ್ನ ಎಕ್ಸಾಂಪಲ್ ಕೊಡ್ರಿ. ನೆಕ್ಸ್ಟ್, ಓ ಇಟ್ಸ್ ವಂಡರ್ಫುಲ್ the way animal eat food. Wait my dear carrot, I feel hungry once again. I will come back after eating some more halwa. ಈಗ ಸ್ವಲ್ಪ ಇರೋ, ನಾನು ಇನ್ನೊಂದ್ ಸ್ವಲ್ಪ ಹಲ್ವಾವನ್ನ ತಿಂದು ಮತ್ ಬರ್ತೀನಿ ಅಂತ ದೀಪಾ ಹೊಂಟ್ರು. ದೀಪಾ enters the kitchen. She sees the halwa being eaten by cockroaches. She screams. ದೀಪಾ ಅದನ್ನು ನೋಡಿ ಕಿರಿಚಿದಳು. Why, ದೀಪಾ, ವಾಟ್ ಹ್ಯಾಪನ್ ಅಂತ ಕ್ಯಾರೆಟ್ ಕೇಳ್ತ. Cockroaches are eating halwa. Please drive them away. I have to eat the halwa. ನಾನು ಹಲ್ವಾವನ್ನ ಜಿರಳೆಗಳು ತಿನ್ನುತ್ತೇವೆ, ನನ್ನ ಹಲ್ವಾವನ್ನು ಜಿರಳೆಗಳು ತಿನ್ನುತ್ತೇವೆ, ಅವನ್ನು ಓಡಿಸು, ನಾನು ಹಲ್ವಾ ತಿನ್ನಬೇಕು ಅಂತ ದೀಪಾ ಹೇಳಿದ್ರು. ಅದಕ್ಕೆ ಕ್ಯಾರೆಟ್ ಹೇಳ್ತಾನೆ, ನೋ ದೀಪಾ, ಡೋಂಟ್ ಈಟ್ ದ ಹಲ್ವಾ. Once animal touch the food, it becomes contaminated. We shouldn't eat such food. ಬೇಡ ದೀಪ, ಆ ಹಲ್ವಾ ತಿನ್ನಬೇಡ. ಪ್ರಾಣಿಗಳು ಕುಳಿತ ಆಹಾರವು ಅಶುದ್ಧವಾಗುತ್ತದೆ, ಅದನ್ನ ತಿನ್ನಬಾರದು. ವಾಟ್ ವಿಲ್ ಹ್ಯಾಪನ್ ವಿ ಈಟ್, ಅದನ್ನ ತಿಂದ್ರೆ ಏನಾಗುತ್ತಾ ಅಂತ ದೀಪಾ ಕೇಳಿದ್ರು. ಅದಕ್ಕೆ ರೀಡ್ ದಿಸ್ ನ್ಯೂಸ್ ಐಟಮ್ ಫ್ರಾಮ್ ದ ನ್ಯೂಸ್ ಪೇಪರ್. ಇಲ್ಲಿ ನ್ಯೂಸ್ ಪೇಪರ್ ಕೊಡ್ರ. ಚಿಲ್ಡ್ರನ್ ಫಾಲ್ ಇಲ್ ಬೈ ಈಟಿಂಗ್ ಕಂಟಾಮಿನೇಟೆಡ್ ಫುಡ್. ಕಲುಷಿತ ಆಹಾರವನ್ನ ತಿಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳು ಅಷ್ಟ ಅಲ್ಲ, ಎಲ್ಲರೂ ಅಸ್ವಸ್ಥರಾಗ್ತಾರ. ಇದನ್ನ ಓದ್ರಿ ಒಂದ್ಸರಿ, ಸರಿನಾ? ಪುವರ್ ಚಿಲ್ಡ್ರನ್, ಕಮ್, ಐ ವಿಲ್ ಟೆಲ್ ಯು ಟು ಅ ನಿಯರ್ ಬೈ ಫೇರ್. ಲುಕ್ ಅಟ್ ದ ಶಾಪ್ ವೇರ್ ಈಟೇಬಲ್ ಆರ್ ಕೆಪ್ಟ್ ಅನ್ಕವರ್ಡ್. ಬಾ, ನಿನ್ನ ಹತ್ತಿರ ಜಾತಿಗೆ ಕರೆದುಕೊಂಡು ಹೋಗ್ತೀನಿ. ಆ ಅಂಗಡಿಯಲ್ಲಿ ತೆರೆದಿಟ್ಟ ತಿನಿಸನ್ನ ನೋಡು. ದೋಸ್ house flies, nona, are sitting the rubbish. They fly and sit on the sweets also. ಅಯ್ಯೋ, ನೊಣಗಳು ಕೊಳೆತ ವಸ್ತುಗಳ ಮೇಲೆ ಇವೆ, ಅವೇ
ಮತ್ತೆ ಹಾರಿ ಬಂದು ಸಿಹಿ ತಿಂಡಿ ಮೇಲೂ ಕುಳಿತಿವೆ ಅಂತ ದೀಪ ಹೇಳಿದ್ರು. ಅದಕ್ಕ ಕ್ಯಾರೆಟ್ ಹೇಳ್ತಾ, ಇಫ್ ಯು ಈಟ್ ಸಚ್ ಫುಡ್, ಆ ರೀತಿಯ ಆಹಾರವನ್ನ ನಾವು ತಿಂದ್ರ we get diseases like cholera. So we should always cover the food with plates to avoid insects sitting on them. The vessel in which we store water for cooking, drinking, should be covered. Care should be taken to avoid pollution of water. Hands should be washed before eating food. Understand? ಹೌದು. ನೀರನ್ನ ನಾವು ಅಡಿಗೆ ಮಾಡಲು ಕುಡಿಯಲು ಬಳಸ್ತೀವಲ್ಲ, ಅದನ್ನ ಮುಚ್ಚಿರ್ಬೇಕು. ಮತ್ತ ಊಟ ಮಾಡುವ ಪೂರ್ವದಲ್ಲಿ ಕೈಯನ್ನ ತೊಳಿಬೇಕು. ನಿನಗ ಅರ್ಥ ಆಯ್ತಾ ಅಂತ ದೀಪಾಗೆ ಕ್ಯಾರೆಟ್ ಅನ್ನ ಕೇಳ್ತು. ಅದಕ್ಕೆ ದೀಪ, ಡಿಯರ್ ಕ್ಯಾರೆಟ್, ಐ ಅಂಡರ್ಸ್ಟುಡ್. ಕ್ಯಾರೆಟ್ ಹೇಳ್ತೀಗ, we shouldn't eat stale food. We should wash the vegetable and raw fruits before eating them. ನಾವೀಗ ತರಕಾರಿ ಹಣ್ಣು ತರ್ತೀವಲ್ಲ, ತಂದ ತಕ್ಷಣ ತಿನ್ಬಾರ್ದು, ಅವುಗಳನ್ನ ಉಪಯೋಗಿಸುವ ಪೂರ್ವದಲ್ಲಿ ತೊಳಿಬೇಕು. Fruits should be cut 2 pieces just before eating. Vegetables should not be overcooked. ತರಕಾರಿಗಳನ್ನ ಅತಿಯಾಗಿ ಬೇಯಿಸಬಾರದು. ಓವರ್ ಕುಕಿಂಗ್ ಡೆಸ್ಟ್ರಾಯ್ ದ ನ್ಯೂಟ್ರಿಯೆಂಟ್ ಪ್ರೆಸೆಂಟ್ ಇನ್ ದೆಮ್. ಹೆಚ್ಚಾಗಿ ಬೇಯಿಸುವುದರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ನಾಶವಾಗುತ್ತವೆ. ಫುಡ್ ಇಫ್ ಬಾಯ್ಲ್ಡ್ ವೆಲ್ will be soft and it digests easily. The germs present in them will be killed. Eat hot food. Don't eat oily, fried and spicy food. ನೋಡಿ, ಈಟ್ ಹಾಟ್ ಫುಡ್, ಬಿಸಿಯಾದ ಆಹಾರವನ್ನು ಸೇವಿಸ್ರಿ. ಡೋಂಟ್ ಈಟ್, ಅತಿ ಎಣ್ಣೆಯಿಂದ ಇರುವಂತಹ ಆಹಾರವನ್ನ ಸೇವಿಸಬೇಡ್ರಿ. ಕರಿದ ಪದಾರ್ಥವನ್ನು ತಿನ್ಬೇಡ್ರಿ. ಖಾರದ ಪದಾರ್ಥವನ್ನು ಜಾಸ್ತಿ ತಿನ್ನಬಾರದು ಅಂತ ಯಾರು ಕ್ಯಾರೆಟ್ ಹೇಳ್ತಾ ಇದ್ದಾರೆ. ದೀಪ, ಡು ಯು ನೋ ಐ ಆಮ್ ಫಾಲೋಯಿಂಗ್ ಆಲ್ ದೀಸ್ ಟಿಪ್ಸ್. ನಿನಗ್ ಗೊತ್ತಾ, ನಾನು ಇವನ್ನೆಲ್ಲ ಪಾಲಿಸ್ತಾ ಇದ್ದೀನಿ. ದೆನ್ ಥ್ರೋ ಔಟ್ ದ ಹಲ್ವಾ ಈಟನ್ ಬೈ ಕಾಕ್ರೋಚ್. ಹೌದಾ? ಹಾಗಾದ್ರೆ ಆ ಜಿರಳೆ ತಿಂದ ಹಲ್ವಾವನ್ನ ಎಸೆ ಅಂತ ಕ್ಯಾರೆಟ್ ಹೇಳ್ತು. ಅದಕ್ಕೆ ದೀಪ, ಆಲ್ ರೈಟ್, ಆಯ್ತು ಅಂತ ಎಸೆದ್ರು. ಈಗ ದೀಪ ಮದರ್ ಓಕಪ್. ದೀಪಾಸ್ ಮದರ್ ಓಕಪ್. ದೀಪಾಳ ತಾಯಿ ದೀಪಾ ಅವರನ್ನ ಎಬ್ಸಿದ್ರು. ಹೂ ವಾಸ್ ಸೋಬಿಂಗ್ ಇನ್ ಹರ್ ಡ್ರೀಮ್. ದೀಪಾ woke up suddenly and asked her mother, have you covered the halwa properly? ಕನಸಿನಾಗಿಂತ ಎದ್ದವ್ರ ದೀಪಾ ಅವರು ಅವ್ರ ತಾಯಿಯನ್ನ ಕೇಳ್ದ, ನೀನು ಹಲ್ವಾ ಮಾಡಿದ್ದಲ್ಲ, ಅದನ್ನ ಸರಿಯಾಗಿ ಮುಚ್ಚಿದೀಯಾ? ಮದರ್ laughed and said, ದೀಪಾ, have you ever had a dream? ದೀಪಾ, have you ever had a dream? ನೀನು ಕನಸು ಬಿದ್ದಿತ್ತಾ ನಿನಗೆ ಅಂತ ಕೇಳಿದ್ರು ಅವರು. ಬಿಟ್ಟ ಸ್ಥಳ ತುಂಬಿರಿ, ಒಂದಿಷ್ಟು ನೋಡ್ರಿ. fill in the blanks. The nutrients in food are. ನ್ಯೂಟ್ರಿಯೆಂಟ್ಸ್ ಯಾರ್ಯಾರು? ಕಾರ್ಬೋಹೈಡ್ರೇಟ್ಸ್, proteins, vitamins, minerals, salts. Next, the nutrient present in grains is, ಕಾಳುಗಳಲ್ಲಿ ಏನಿರುತ್ತ? ಪ್ರೋಟೀನ್ ಇರುತ್ತ. ಪ್ರೋಟೀನ್ಸ್. Okay, we should drink a minimum of 2 liters of water every day. Okay, minimum 2 ಲೀಟರ್ ನೀರನ್ನ ಕುಡಿಬೇಕು. Night blindness is caused due to the deficiency of A vitamin. ಸಂಜೆ ಕುರುಡು ರೋಗ ಎ ಜೀವಸತ್ವದ ಕೊರತೆಯಿಂದ ಬರುತ್ತೆ. ಆರೆಂಜ್ ಈಸ್ ರಿಚ್ ಇನ್ ವಿಟಮಿನ್ ಸಿ. ಆರೆಂಜ್ ನಲ್ಲಿ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ
ಕೊರತೆಯಿಂದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಸಿ ಇಸ್ scurvy. Okay. Write the reason for the following statement. We should not eat contaminated food because ನಾವು ಅಶುದ್ಧ ಆಹಾರ ಸೇವಿಸಬಾರದು. ಇಟ್ ಕಾಸಸ್ ಮೆನಿ ಡಿಸೀಸಸ್. ಇಟ್ ಕಾಸಸ್ ಇದರಿಂದ ಹಲವಾರು ರೋಗಗಳು ಬರುತ್ತವೆ. ಇಟ್ ಕಾಸಸ್ ಮೆನಿ ಡಿಸೀಸಸ್. We should eat balanced food for healthy life. ಹೆಲ್ದಿ ಲೈಫ್, ನಮ್ಮ ಆರೋಗ್ಯಕರ ಜೀವನಕ್ಕೆ ನಾವು ಸಮತೋಲನ ಆಹಾರವನ್ನ ಸೇವಿಸಬೇಕು. We should cover prepared food item properly. If not, it becomes contaminated. If not, it becomes contaminated. ಇಲ್ಲ ಅಂದ್ರೆ ಅದು ಕಲುಷಿತ ಆಗುತ್ತೆ. It will get contaminated. We should not eat food and cut fruits kept open and sold on the roadside. To protect it from dust. ರೋಡ್ ಸೈಡ್ ಡಸ್ಟ್ ಧೂಳು ಜಾಸ್ತಿ ಇರುತ್ತೆ, ಅದಕ್ಕೆ. ಮ್ಯಾಚ್ ದಿ ವಿಟಮಿನ್ ಅಂಡ್ ದೇರ್ ಯೂಸಸ್. ವಿಟಮಿನ್ ಎ ಪ್ರಿಸರ್ವ್ ಐ ಸೈಟ್ ಅಂಡ್ ಸ್ಕಿನ್. ವಿಟಮಿನ್ ಎ ದಿಂದ ಚರ್ಮ ಮತ್ತು ಕಣ್ಣಿನ ದೃಷ್ಟಿ ಉತ್ತಮವಾಗುತ್ತೆ. ವಿಟಮಿನ್ ಬಿ ಪ್ರೊಟೆಕ್ಟ್ ಹಾರ್ಟ್ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್. ನೆಕ್ಸ್ಟ್ ವಿಟಮಿನ್ ಸಿ ಪ್ರೊಟೆಕ್ಟ್ ಟೀತ್ ಅಂಡ್ ಗಮ್ಸ್. ಹೌದು. ವಿಟಮಿನ್ ಡಿ ಪ್ರೊಟೆಕ್ಟ್ ಬೋನ್ಸ್ ಅಂಡ್ ಟೀತ್. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಸಹಾಯಕ ಆಗುತ್ತೆ. ನೋಡ್ರಿ ಒಂದ್ಸರಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. Now the sun rays help to produce vitamin D in our body. ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಡಿ ಜೀವಸತ್ವ ಉತ್ಪಾದಿಸಲು ಸಹಾಯ ಮಾಡುತ್ತವೆ. Goiter caused due to the deficiency of iodine. ಅಯೋಡಿನ್ ಲವಣದ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ. ಮೇಜರ್ ಫುಡ್ ಗ್ರೇನ್ ದಟ್ ವಿ ಯೂಸ್ ಆರ್ ರೈಸ್, ವೀಟ್, ಜೋವರ್ ಅಂಡ್ ರಾಗಿ. ನಾವು ಬಳಸುವ ಅತಿ ಮುಖ್ಯ ಆಹಾರ ಧಾನ್ಯಗಳೆಂದರೆ ಅಕ್ಕಿ, ಗೋಧಿ, ಜೋಳ, ರಾಗಿ ಆಗಿವೆ. ಬೇರೆ ಕಡೆ ಬೇರೆನೂ ಬಳಸ್ತಿರ್ತಾರ. ನೆಕ್ಸ್ಟ್, ದ ಫುಡ್ ವಿಲ್ ಬಿ ಸ್ಪಾಯ್ಲ್ಡ್ ಆರ್ ಬಿಕಮ್ ಸ್ಟೇಲ್ ಫ್ರಮ್ ಜರ್ಮ್ಸ್ ಎಂಟರ್ ಇಟ್. ದೀಸ್ ಜರ್ಮ್ಸ್ ಪ್ರೊಡ್ಯೂಸ್ poisonous substances. So when we eat such food, it causes diseases of abdomen and the intestine. Sometimes the diseases will be severe and may cause death. ಸಾವು ಕೂಡ ಸಂಭವಿಸುತ್ತೆ. Next, food is preserved at home by drying, salting, fuming, cooling, boiling, etc. In the market of the food item are purified and preserved by different methods and then they are sold. For example, cool drinks, bread, fruit juice and jam. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 9 ಫುಡ್ ಹ್ಯಾಬಿಟ್ ಅನ್ನ ನೋಡೋಣ.